ಮಹಾಭಾರತ. ಮಹಾಭಾರತ ತುಂಬ ಜನಗೆ ಮಿತ್, ಬಟ್ ನನಗೆ ಮಾತ್ರ ಇಟ್ಸ್ ಒನ್ ಆಫ್ ದ ಹಿಸ್ಟಾರಿಕಲ್ ಪ್ರೈಡ್. ಪ್ರೂಫ್ ಏನಂತೀರಾ? ನಿಮಗೆ ಎಕ್ಸ್ ಕ್ರೋಮೋಸೋಮ್ ವೈ ಕ್ರೋಮೋಸೋಮ್ ಅಂತ ಗೊತ್ತಾ? ವೈ ಕ್ರೋಮೋಸೋಮ್ ಅನ್ನೋದು ಮೆನ್ನಿಂದ ಬರುತ್ತೆ, ಎಕ್ಸ್ ಕ್ರೋಮೋಸೋಮ್ ಅನ್ನೋದು ವಿಮೆನ್ ಇಂದ ಬರುತ್ತೆ. ಅಕಾರ್ಡಿಂಗ್ ಟು ದ ಹಿಸ್ಟ್ರಿ, ಸೈಂಟಿಸ್ಟ್ ಅವರು ಡಿಸ್ಕವರ್ ಮಾಡ್ತಾರೆ, ಸಡನ್ಲಿ 80% ವೈ ಕ್ರೋಮೋಸೋಮ್ ಡ್ರಾಪ್ ಆಗ್ಬಿಡುತ್ತೆ. ಓಕೆ, ನಿಮ್ಗೆ ಅರ್ಥ ಆಗುತ್ತೆ ಹೇಳ್ತೀನಿ. ಇನ್ 1000 years ಬ್ಯಾಕ್ ಸಡನ್ ಆಗಿ 80% ಮೆನ್ ಸತ್ತೋಗ್ಬಿಡ್ತಾರೆ. ಓನ್ಲಿ 20% ಮೆನ್ ಮಾತ್ರ ನೆಕ್ಸ್ಟ್ ಜನರೇಷನ್ಗೆ ಫಾದರ್ಸ್ ಆಗಿ ಮುಂದುವರಿತಾರೆ. ಬಟ್ ವುಮೆನ್ಸ್ ಎಲ್ಲರೂ ಹಾಗೆ ಇರ್ತಾರೆ. ಇದು ಏನಾಗಿರ್ಬೋದು? ವೈ ದಿಸ್ ಇಸ್ ಹ್ಯಾಪೆಂಡ್? ವಾರ್. ಇಷ್ಟು ದೊಡ್ಡ ವಾರ್ ಇಂಡಿಯಾದಲ್ಲಿ, ವರ್ಲ್ಡಲ್ಲಿ ಯಾವುದಾಗಿರ್ಬೋದು? ಇದಕ್ಕೆ ತುಂಬ ರೀಸನ್ಸ್ ಇದೆ. ಬಟ್ ಆದರೆ ಒಂದು ರೀಸನ್ ವಾರ್, ಯುದ್ಧ. ಅಷ್ಟು ದೊಡ್ಡ ಯುದ್ಧ ನಮ್ಮ ಪ್ರಪಂಚದಲ್ಲಿ ಯಾವ್ದು ನಡೆದಿದೆ, ಯಾವುದಾಗಿದೆ? 7000 years ಬ್ಯಾಕ್ ಮಹಾಭಾರತ. ಪ್ರಪಂಚದಲ್ಲಿ 80% ಮೆನ್ ಸತ್ತೋಗೋಷ್ಟು ದೊಡ್ಡ ಯುದ್ಧ ಯಾವುದಾಗಿದೆ? ಮಹಾಭಾರತ. 7000 years ಬ್ಯಾಕ್ ನೀವು ಅನ್ಕೊಂತೀರ ಮಿತ್, ನಾನು ಅನ್ಕೊಂತೀರ ಮಹಾಭಾರತ ನಡೆದಿದೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಯುದ್ಧ 18 ದಿವಸ ನಡೆದಿದೆ. ಆ ಯುದ್ಧದಲ್ಲಿ ಅರ್ಜುನನಿಗೆ ರಥಸಾರಥಿಯಾಗಿ ಶ್ರೀಕೃಷ್ಣ, ಅದೇ ಕುರುಕ್ಷೇತ್ರ. ಥ್ಯಾಂಕ್ ಯು.